ಎಲ್ಲರೂ ಅವರಿಗೆ ಸುಸ್ವಾಗತ. ಇವತ್ತು ಬ್ರಹ್ಮವಿದ್ಯೆ ಇದರ ಬಗ್ಗೆ. ಓಂ ಭದ್ರಂ ಕರ್ಣೇ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ದುರ್ವಾಂಸಸ್ತನೂಭಿಃ ಯಶೇಮ ದೇವೈನಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನ ಪೂಷಾ ವಿಪ್ರವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಹರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ. ಶಾಂತಿ ಮಂತ್ರವನ್ನ ಹೇಳುವಾಗಲೂ ಶಾಂತವಾಗಿ ಇರೋಣ ಅಂತ ತಲೆ ಎತ್ತಲಿಲ್ಲ. ತಲೆ ಎತ್ತಿದ್ರೆ ಶಾಂತಿ ಹೋಯಿತು. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ತಲೆ ಬಗ್ಸಿ ಇವರೇ ತಲೆ ಎತ್ತಿ ಎಂದಿನಂತೆ ಶಂಕರ ಸೇವಾ ಟ್ರಸ್ಟ್ನವರು ಅತ್ಯಂತ ಪ್ರೀತಿಯಿಂದ ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮಗೆ ಒಂದೇ ಒಂದು ಕಷ್ಟ, ಅದೇನಪ್ಪ ಅಂದರೆ ಬೇರೆ ಯಾರಿಗಾದರೂ ಉಪನ್ಯಾಸ ಕೊಟ್ಟರೆ ಅವರು ಹೀಗೆ ಹೇಳಬಹುದು. ಏನಂತ, ಉದಾಹರಣೆಗೆ ಒಂದು ರಾಮಾಯಣ ಉಪನ್ಯಾಸ ಕೊಡ್ಬೇಕು ತಿಳ್ಕೊಳ್ಳಿ. ನಮಗೆ ಗೊತ್ತಿರೋದು ರಾಮಾಯಣ ಒಂದೇ, ಅದನ್ನೇ ಉಪನ್ಯಾಸ ಮಾಡ್ತೀವಿ ಅಂತ ಹೇಳಿದ್ರೆ ವಿನಯವಂತರು. ನಮ್ಗೆ ಗೊತ್ತಿರೋದು ಇಷ್ಟೇ, ಇದನ್ನೇ ಹೇಳ್ತೀವಿ, ವಿನಯವಂತರು. ನಮ್ಗೆ ಗೊತ್ತಿರೋದು ಬ್ರಹ್ಮಜ್ಞಾನ ಒಂದೇ ಅಂತ ಹೇಳಿ ಹಂಗಿಲ್ಲ ನಾವು. ಏನು ಹೇಳ್ತೀವಿ, ಬ್ರಹ್ಮಜ್ಞಾನ ಗೊತ್ತೋ ನಿಮ್ಗೆ ಸಂಪೂರ್ಣವಾಗಿ ಅಂದ್ಬಿಟ್ರೆ ಕಷ್ಟ. ಹಾಗಾಗಿ ನಮ್ಗೆ ಇತ್ತಿರೋದು ಇದು ಒಂದೇ ಅಂತ ಹೇಳೋದಾಗಿಲ್ಲ ನಾವು ಬ್ರಹ್ಮಜ್ಞಾನದ ವಿಷಯದಲ್ಲಿ ಮಾತ್ರ. ಯಾಕಂದ್ರೆ ಏತಜ್ಞೇಯಂ ನಿತ್ಯಮೇವಾತ್ಮ ಸಂಸ್ಥಂ ನಾತಃಪರಂ ವೇತವ್ಯಂ ಹಿ ಕಿಂಚಿತ್ ಅಂತ ಉಪನಿಷತ್ತು. ಏತತ್ ಜ್ಞೇಯಂ, ಇದನ್ನ ತಿಳಿದುಕೊಳ್ಳಬೇಕು. ನಿತ್ಯಮೇವ ಆತ್ಮ ಸಂಸ್ಥಂ, ನಮ್ಮಲ್ಲಿಯೇ ಇರತಕ್ಕಂಥದ್ದು. ಇದು ನಿತ್ಯವಾಗಿದೆ. ಒಂದು ದಿವಸ ಇದ್ದು ಇನ್ನೊಂದು ದಿವಸ ಇರದೇ ಇರ್ತಾರಲ್ಲ, ಅಥವಾ ಒಂದು ಕ್ಷಣದಲ್ಲಿ ಇದ್ದು ಮತ್ತೊಂದು ಕ್ಷಣದಲ್ಲಿ ಕಾಣದೇ ಇರತಕ್ಕಂಥದ್ದಲ್ಲ. ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಅವಸ್ಥೆಯಲ್ಲಿ ಇದ್ದು ಇನ್ನೊಂದು ಅವಸ್ಥೆಯಲ್ಲಿ ಇಲ್ಲಪ್ಪ ಅಂತ ಶ್ರುತಿ ಕೂಡ ಹೇಳೋದು. ನಾವಲ್ಲ, ಶ್ರುತಿ ಕೂಡ ಹೇಳೋಲ್ಲ. ಬೇರೆ ಎಲ್ಲ ವಸ್ತುಗಳನ್ನ, ಈ ಆತ್ಮನೊಬ್ಬನನ್ನ ಬಿಟ್ರೆ ಬೇರೆ ಎಲ್ಲ ವಸ್ತುಗಳನ್ನ, ಬೇರೆ ಯಾವುದೇ ವಸ್ತುಗಳನ್ನ ಶ್ರುತಿ ಹೇಳುತ್ತೆ ಇಲ್ಲ ಇಲ್ಲ, ಇದು ನಿಮ್ಮ ಮನುಷ್ಯ ತರ್ಕಕ್ಕೆ, ಮನುಷ್ಯ ಮತಿಗೆ ಅರ್ಥವಾಗ್ತಕ್ಕಂಥದ್ದಲ್ಲ. ಒಂದು ಅವಸ್ಥೆಯಲ್ಲಿ ಇರ್ತಕ್ಕಂಥ ವಸ್ತುಗಳು ಇನ್ನೊಂದು ಅವಸ್ಥೆಯಲ್ಲಿ ಇರೋದಿಲ್ಲ. ಅಷ್ಟಾದರೆ ಯಾವುದೇ ಎರಡನೇ ವಸ್ತು ಇಲ್ಲದೆ ಇರತಕ್ಕಂಥ ಅವಸ್ಥೆಯನ್ನ ಕೂಡ ನೀವು ಅನುಭವಿಸ್ತಾನೇ ಇದ್ದೀರಿ ಅಂತ ನಿಮಗೆ ಗೊತ್ತಾಗಲ್ಲ. ಅರ್ಥ ಆಯ್ತಾ? ನಾವೇನ್ ಮಾಡ್ತಿದೀವಿ, ಇದು ಸವಿಕಲ್ಪ. ನಾನಿದ್ದೇನೆ, ನೀವಿದ್ದೀರಿ, ಇನ್ನೂ ಅನೇಕರಿದ್ದಾರೆ, ಅನೇಕ ವಸ್ತುಗಳಿದೆ, ಚೇತನ ಪದಾರ್ಥಗಳಿದೆ, ಜಡ ವಸ್ತುಗಳಿದೆ, ಎಲ್ಲವೂ ಇದೆ. ಅದು ನಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ. ಬಹುಶಃ ಕನಸಿನಲ್ಲೂ ಹೀಗೆ ಆಗ್ತಾ ಇರುತ್ತೆ. ನಮ್ಗೆ ತಕ್ಷಣ ಗೊತ್ತಾಗಲ್ಲ, ಇದು ಕನಸು ಅಂತ ಗೊತ್ತಾಗಲ್ಲ. ಅದು ಯಾವಾಗ ಕನಸು ಅಂತ ನಮ್ಗೆ ಅನ್ಸುತ್ತೆ ಅಂದ್ರೆ, ಕನಸಿನ ಅವಸ್ಥೆಯಿಂದ ಹೊರಗಡೆ ಬಂದ ನಂತರ ನಮ್ಗೆ ಕನಸು ಅವಸ್ಥೆ ಅಂತ ಅನ್ಸುತ್ತೆ. ಇದನ್ನ ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳಿದೆ. ಮಾಂಡವ್ಯ ಉಪನಿಷತ್ತಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಏನಪ್ಪಾ ಅಂತಂದ್ರೆ, ನಿಜವಾಗಿ ಕನಸಿನ ಅವಸ್ಥೆಯಲ್ಲಿ ಕನಸು ಅಂತ ನಮ್ಗೆ ಎಂದಿಗೂ ಗೊತ್ತಾಗೋದೇ ಇಲ್ಲ. ಆ ಕ್ಷಣಕ್ಕೆ ನಾವು ಅದನ್ನು ಎಚ್ಚರದ ಅವಸ್ಥೆ ಅಂತಲೇ ಅನ್ಕೊಂಡಿರ್ತೀವಿ, ಹಾಗೆಯೇ ವ್ಯವಹಾರ ಮಾಡ್ತಾ ಇರ್ತೀವಿ. ಯಾರಾದ್ರೂ ಒಂದು ಇದು ಕನಸಿನ ಅವಸ್ಥೆ, ಒಂದು ಲಾಟ್ರಿ ಬಂತು ಒಂದು ಖುಷಿ ಪಡಬೇಡಿ, ನಿಜ ಅಲ್ಲ ಅಂತಂದ್ರೆ ನಾವೇನ್ ಹೇಳ್ತೀವಿ ಕನಸಿನಲ್ಲಿ? ನಿಮ್ಗೆ ಬುದ್ಧಿ ಇಲ್ಲ, ಏನ್ ನಾವೇನು ಅಷ್ಟು ಕೆಟ್ಟದಾಗ ಅನ್ಕೊಂತೀವ, ನಿಮ್ಗೆ ಸ್ವಲ್ಪ ಹಾರೈಸಿ ನಿಜ ಆಗ್ಲಿ ಬಿಡಿ ಅಂತೀವಿ. ಆಮೇಲೆ ಕಂಡ್ಬಿಟ್ಟು ನೋಡ್ತೀವಿ ಅವ್ರು ಹೇಳ್ದಂಗೆ ಇದು ಲಾಟ್ರಿನೇ ಅಂತ, ದುಡ್ಡಿಲ್ಲ ಕಾಸಿದೆ ಅಂತದ್ದು. ಅದರಿಂದ ಕನಸಿನ ಕಾಲಕ್ಕೆ ಕನಸಿನ ಅವಸ್ಥೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದಲೇ ಉಪನಿಷತ್ಕಾರರು ಅಥವಾ ವೇದಶಾಸ್ತ್ರಗಳು ಏನ್ ಹೇಳುತ್ತೆ ಅಂದ್ರೆ, ಇವತ್ತು ಇದನ್ನ ಎಚ್ಚರದ ಅವಸ್ಥೆ ಅಂತ ನಾವೇನು ಬಲವಾಗಿ ನಂಬಿಕೊಂಡಿದ್ದೇವೆ, ತುಂಬಾ ಶಾಶ್ವತ ಇದು ಅಂತ ನಂಬಿಕೊಂಡಿದ್ದೇವೆ, ಇದು ನಿಜವಾಗ್ಲೂ ಎಚ್ಚರ ಅಲ್ಲ. ಯಾಕಂದ್ರೆ ಕನಸಿಗೆ ಎಚ್ಚರಕ್ಕೆ ವ್ಯತ್ಯಾಸವೇ ಇಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಕೆಲವರು ಹೇಳ್ಬೋದು
ಹೊರಮುಖವಾಗಿ ಕಂಡಾಗ ಎಚ್ಚರ, ಒಳಮುಖವಾಗಿ ಇದ್ದರೆ ಕನಸು ಅಂತ ಹೇಳ್ಬೋದು. ಅಂತರಿಂದ್ರಿಯಕ್ಕೆ ಗೋಚರವಾಗತಕ್ಕಂಥದ್ದು ಅಥವಾ ಅಂತರಿಂದ್ರಿಯಿಂದ ಉಂಟಾಗತಕ್ಕಂಥದ್ದು ಕನಸು ಆಯ್ತಲ್ಲ, ಮತ್ತು ಬಹಿರೇಂದ್ರಿಯಗಳಿಂದ ಉಂಟಾಗತಕ್ಕಂಥದ್ದು ಎಚ್ಚರ ಅಂತ ಯಾರಾದ್ರೂ ಹೇಳಬಹುದು. ಆದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪ ಅಂದ್ರೆ ಕನಸಿನಲ್ಲೂ ಹೀಗೆ ಹೇಳ್ಕೊಳ್ತಾ ಇರ್ತೀವಿ. ಎಚ್ಚರ ಬಹಿರೇಂದ್ರಿಯದಿಂದ ಉಂಟಾಗಿದ್ದು ಎಚ್ಚರ, ಅಂತರಿಂದ್ರಿಯದಿಂದ ಉಂಟಾಗಿದ್ದು ಕನಸು, ಕನಸಿನಲ್ಲೂ ಹಾಗೆ ಹೇಳ್ತಾ ಇರ್ತೀವಿ ನಾವು. ಆದ್ದರಿಂದ ಎಚ್ಚರದ ಅವಸ್ಥೆಗೂ ಕನಸಿನ ಅವಸ್ಥೆಗೂ ಎಳ್ಳಷ್ಟು ವ್ಯತ್ಯಾಸ ಇರೋದಿಲ್ಲ ಅಂತ ಉಪನಿಷತ್ತು ಹೇಳುತ್ತೆ, ನಮಗೆ ಗೊತ್ತಾಗೋ ಹಾಗಿಲ್ಲ. ನಾವು ವೇದಾಂತವನ್ನು ಹೇಳುವಾಗ ಯಾವಾಗಲೂ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ವೇದಾಂತದ ತತ್ವವನ್ನು ನಾವು ಚಿಂತನೆ ಮಾಡಬೇಕಿದ್ರೆ, ನಾವು ಹೇಳಬೇಕಾಗಿದ್ರೆ, ಯಾಕೆ ಅಂತಂದ್ರೆ ಏನ್ ಹೇಳ್ತಾರದು, ಯಥೋ ವಾಚೋ ನಿವರ್ತಂತೆ ಹೋಗ್ತಾನೆ. ಎಲ್ಲಿ ಯಾವ ಬ್ರಹ್ಮವನ್ನ ಆತ್ಮನನ್ನ ಮಾತುಗಳು ತಲುಪೋದಿಲ್ಲವೋ, ತಲುಪದೆ ವಾಪಸ್ ಬರುತ್ತೆ. ನಿವರ್ತಂತೆ ವಾಪಸ್ ಬರುತ್ತೆ ಅಂತ ಹೇಳ್ತೇನೆ. ಉಪನಿಷತ್ತೇ ಹೇಳಿದೆ ಮಾತುಗಳು ಸಿಗೋಲ್ಲ. ನಾನೇನು ಮಾತುಗಳಲ್ಲಿ ನಿಮ್ಗೆಲ್ಲ ಉಪದೇಶ ಮಾಡ್ಬಿಡ್ತೀನಿ ಅಂತ ಹೇಳೋದು ಹೇಳಕ್ಕಾಗಲ್ಲ. ಆದ್ರಿಂದ ಇದು ವಾಕ್ಯದಿಂದ ಹೊರಡಿಸಕ್ಕಾಗಲ್ಲ. ಆದ್ದರಿಂದ ನಾವೇನ್ ಹೇಳ್ತೀವಿ, ಶ್ರುತಿ ಹೇಳುತ್ತೆ ಅನ್ಬೇಕು, ನಮಗೆ ಗೊತ್ತಿಲ್ಲ. ವೇದದಲ್ಲಿ ಹಾಗೆ ಹೇಳಿದೆ, ಅದು ನಮ್ಮ ಅನುಭವಕ್ಕೆ ಬಂದರೆ ಸಂತೋಷ. ಬರಲಿಲ್ವಾ, ಬರದೇ ಹೋದ್ರೆ ವೇದ ಅಪ್ರಮಾಣ ಅಂತ ಹೇಳಕ್ಕಾಗಲ್ಲ. ಇದು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ. ವೇದ ಸಾರ್ವಕಾಲಿಕ ಪ್ರಾಮಾಣಿಕ ಗ್ರಂಥ ವೇದ ಒಂದೇ, ಬೇರೆ ಇನ್ಯಾವುದೂ ಇಲ್ಲ. ಯಾವ ರೀತಿಯಲ್ಲಿ ಅದು ಪ್ರಮಾಣ ಗ್ರಂಥವಾಯಿತು ಅಂತಂದ್ರೆ, ಅದು ನಮಗೆ ಇಂದ್ರಿಯಗಳಿಗೆ ಗೋಚರವಾಗದೇ ಇರತಕ್ಕಂಥ ಆತ್ಮನ ಇರವನ್ನ, ಅಸ್ತಿತ್ವವನ್ನ ನಮಗೆ ಹೇಳುವುದರ ಮೂಲಕ ನಮ್ಮ ಅರಿವಿಗೆ ಆತ್ಮನ ಇರವನ್ನ ತೋರಿಸುತ್ತಾದ್ದರಿಂದ ಬೇರೆ ಯಾವ ಗ್ರಂಥಗಳು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವೇದವೂ ಕೂಡ ಹೇಗೆ ಮಾಡ್ತಾ ಇದೆ, ಬಹಳ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಮಾಡ್ತಾ ಇದೆ. ನೇರವಾಗಿ ಬೊಟ್ಟಿಟ್ಟು ಇದು ಆಲದ ಮರ, ಇದು ಮೋಟು ಮರ ಅನ್ನೋ ಹಾಗೆ ವೇದ ಏನು ನಮಗೆ ನೇರವಾಗಿ ಆತ್ಮವನ್ನು ತೋರಿಸಿ ವೇದಕ್ಕೂ ಆಗೋದಿಲ್ಲ. ಹಾಗಿದ್ರೆ ಹೇಗೆ ಆಗುತ್ತೆ ಇದು ಅಂತಂದ್ರೆ, ವೇದ ಒಂದು ವಿಶಿಷ್ಟವಾದ ಕ್ರಮವನ್ನು ಅನುಸರಿಸಿ ಅಲ್ಲಿ ಮಾತ್ರ ಅವ್ರೇನು ಹೇಳ್ತಾರೆ ವೇದಕಾರರು ಅಥವಾ ವೇದವನ್ನ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರು ಅಂತಂದ್ರೆ, ಅವ್ರು ಹೇಳ್ತಾರೆ ನಾವು ಉಪನಿಷತ್ತಿನಲ್ಲಿ ಹೇಳತಕ್ಕಂಥ ಆತ್ಮನನ್ನು ತೋರ್ಸಕ್ಕಾಗೋದಿಲ್ಲ, ನಿಮ್ಗೆ ನಾವು ಕೂಡ ತೋರ್ಸಕ್ಕಾಗೋದಿಲ್ಲ. ಆದ್ರೆ ಆತ್ಮನ ಅಲ್ಲದ್ದೇ ಇರೋದನ್ನು ತೋರಿಸ್ಬೋದು. ಯಾವ್ಯಾವುದು ಆತ್ಮನು ಅಲ್ಲ ಅಂತ ನಾವು ಹೇಳ್ತೀವಿ ಅದು ನಮ್ಮ ಕೈಯಲ್ಲಿ ಸಾಧ್ಯ ಇದೆ. ನೀವು ತಮ್ಮ ತಿಳುವಳಿಕೆ ಇಟ್ಕೊಂಡ್ಬಿಟ್ಟಿದ್ದೀರಿ, ಶರೀರನೇ ಆತ್ಮ, ಇಂದ್ರಿಯಗಳೇ ಆತ್ಮ, ಮನಸ್ಸೇ ಆತ್ಮ ಅಂತ ನೀವು ತಮ್ಮ ತಿಳುವಳಿಕೆ ಇಟ್ಕೊಂಡ್ಬಿಟ್ಟಿದ್ದೀರಿ. ಅದು ಅಲ್ಲ ಅಂತ ನಾವು ತೋರಿಸ್ತೇವೆ. ಯಾಕೆ ಅಂತಂದ್ರೆ ಆತ್ಮನ ಸ್ವಭಾವಕ್ಕೆ ಈ ಎಲ್ಲ ವಸ್ತುಗಳ ಸ್ವಭಾವ ಅತ್ಯಂತ ವಿರುದ್ಧವಾದದ್ದು. ಇಲ್ಲಿ ತರ್ಕದ ಸಹಾಯದಿಂದ ನಾವು ಆತ್ಮನನ್ನೇನು ಸಿದ್ಧ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಬಹಳ ಮುಖ್ಯ. ಶಾಸ್ತ್ರ ದೃಷ್ಟಿಯಿಂದ ಸಿದ್ಧ ಮಾಡಬೇಕು ಅಂತ ಹೋದ್ರೆ ಕೇವಲ ನಮ್ಮ ಅನುಭವ ಸಾಕಾಗುವುದಿಲ್ಲ. ಸ್ವಾಮಿಗಳು ಒಂದ್ ಕಡೆ ಬರೀತಾರೆ, ಕಳುವರ ಕಟ್ಟೆಯಲ್ಲಿ ನಾನು ಹಂಚಿ ಕಟ್ಟಿನಂತಹ ಹುಳುವನ್ನು ನೋಡಿದ್ದೆ. ಒಂದು ವಿಶಿಷ್ಟವಾದ ಅನುಭವ. ನೀವು ಯಾರು ನೋಡಿದ್ದೀರಾ? ಕಳೂರು ಕಟ್ಟೆ ಅಂತ ಹೆಸರೇ ಕೇಳಿಲ್ಲ ನಾನು ಯಾರು. ಅದು ಚಿಕ್ಕಮಗಳೂರು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಊರು. ಸ್ವಾಮಿಗಳು ಚಿಕ್ಕಮಗಳೂರಿನಲ್ಲೇ ಹುಟ್ಟಿ ಬೆಳೆದವರಾದ್ರಿಂದ ಅವರು ಆ ಊರಿನ ಹೆಸರನ್ನ ಬಳಸ್ಕೊಂಡಿದ್ದಾರೆ. ಸೊ ಅಲ್ಲಿ ಕಳೂರ ಕಟ್ಟೆಯಲ್ಲಿ ನಾನು ಹಂಚಿ ಕಡ್ಡಿ ಅಂತ ಹುಳುವನ್ನು ನೋಡಿದೆ. ಹಂಚಿ ಕಡ್ಡಿ ಅಂದ್ರೆ ಪರಕೆ ಕಡ್ಡಿ ರೀತಿಯಲ್ಲಿ ಹುಳು ನೋಡಿದೆ ಅಂತ. ಸರಿ, ಇದೊಂದು ವಿಶಿಷ್ಟವಾದ ಅನುಭವ. ಏನ್ ಮಾಡಿದೆ ಅನುಭವದಿಂದ? ಸೊ ವಿಶಿಷ್ಟವಾದ ಅನುಭವದಿಂದಲೇ ನಮಗೆ ಆತ್ಮಜ್ಞಾನ ಉಂಟಾಗುತ್ತೆ ಅಂತೇನು ಇಲ್ಲ. ಆದ್ದರಿಂದ ಆತ್ಮಜ್ಞಾನ ಒಂದು ವಿಶಿಷ್ಟವಾದ ಅನುಭವ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನೇ ಸ್ವಾಮಿಗಳು ಎಲ್ಲ ಕಡೆ ಬರೆದಿದ್ದಾರೆ, ಬಹಳ ಸುಂದರವಾಗಿ ಬರೆದಿದ್ದಾರೆ. ನೀವು ಅವ್ರ ಪುಸ್ತಕಗಳನ್ನು ಓದಬೇಕು, ಸ್ವಾಮಿಗಳ ಗ್ರಂಥಗಳನ್ನು ಓದಬೇಕು. ಅವರು ಮೊಟ್ಟ ಮೊದಲೇ ಬರೀತಾರೆ, ಬ್ರಹ್ಮಜ್ಞಾನ ಬಂದರೆ ಮುಖ್ಯವಾಗಿ 2 ಕೈಗಳಿರ್ತಕ್ಕಂಥ ನಾಲ್ಕಾಗಲ್ಲ. 2 ಕೊಂಬು ಬರ್ಬೋದೇನೋ ಗೊತ್ತಿಲ್ಲ, 2 ಕೈಗಳಂತದ್ದು ಎಕ್ಸ್ಟ್ರಾ ಬರೋಲ್ಲ. ಅಷ್ಟೇ ಅಲ್ಲ, ಹಸಿವು, ನೀರಡಿಕೆ, ಬಾಯಾರಿಕೆ ಇವುಗಳನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ. ಈಗ ನಾವು ಬ್ರಹ್ಮಜ್ಞಾನಿಗಳು ಬಂದ್ವಿ, ಬೇಗ ಬಂದ್ವಿ. ಅವ್ರಿಗೆ ಗೊತ್ತಾಯ್ತಲ್ಲ ಶ್ರೀಧರ ನೀವು ಯಾವ ಜ್ಞಾನಿಗಳಾದೇನೋ ಬೇಗ ಬಂದಿದ್ದೀರಿ, ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ ಮಾತಾಡಿ ಅಲ್ವಾ? ಹಾಗೆ ಬ್ರಹ್ಮಜ್ಞಾನಿಗಳು ಅಂತ ಮಾತ್ರಕ್ಕೆ ಏನು ವ್ಯತ್ಯಾಸವು ಶಾರೀರಿಕವಾಗಿ ಆಗೋದಿಲ್ಲ. ಶಾರೀರಿಕವಾಗಿ
ಆದ್ದರಿಂದ ಆತ್ಮನನ್ನು ಕಂಡುಕೊಳ್ಳುವುದು ಒಂದು ವಿಶಿಷ್ಟವಾದ ಅನುಭವ ಅಲ್ಲ. ಮೊನ್ನೆ ಒಬ್ಬರು ಹತ್ರ ಮಾತಾಡ್ತಾ ಇದ್ವಿ. ಅವರು ಒಬ್ಬರು ದೊಡ್ಡ ಈಗಿನ ಕಾಲದ ದೊಡ್ಡ ಗುರುಗಳ ಹೆಸರು ಹೇಳಿದ್ರು. ಅವರು ನಮಗೆ ಹಠಯೋಗ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ವಿ, ಆಯ್ತು ಹಠಯೋಗ ಎಲ್ಲ ಕಲ್ತ್ಕೊಳ್ಳಿ, ಆದರೆ ಹಠಯೋಗ ಕಲ್ತ ಮೇಲೆ ಇನ್ನೂ ಏನಾದರೂ ಕಲಿಯಬೇಕು ಅಂತಕ್ಕಂಥ ಮನಸ್ಸಿಟ್ಕೊಳ್ಳಿ. ಹಠಯೋಗ ಒಂದೇ ಕಲಿತೀನಿ, ಬೇರೆ ಏನು ಕಲಿಯಲ್ಲ ಅಂತ ಹಠ ಮಾಡಬೇಡಿ. ಯಾಕೆಂದ್ರೆ ಹಠಯೋಗ ಅಲ್ಟಿಮೇಟ್ ಅಲ್ಲ. ಅದೇ ಯಾವುದೇ ಆಗಲಿ ಅತ್ಯಂತ ಶ್ರೇಷ್ಠವಾದ ತರ್ಕ ಬುದ್ಧಿ ಇರ್ತಕ್ಕಂಥ ತರ್ಕ ವಾಸನೆ ಇರ್ತಕ್ಕಂಥ ಮನಸ್ಸು ಕೂಡ ಕಟ್ಟಕಡೆಯಲ್ಲ. ವೇದಾಂತದಲ್ಲಿ ಹೇಳಿರ್ತಕ್ಕಂತಹ ಪರಮ ಪುರುಷಾರ್ಥ ಒಂದೇ ಕಡೆಯದೇ ಹೊರತು ಮಾನವನ ಬಿಟ್ಟು ಅದು ಬಿಟ್ಟು ಬೇರೆ ಯಾವುದೂ. ಆ ಪರಮ ಪುರುಷಾರ್ಥವನ್ನ ಸಾಧನೆ ಮಾಡಬೇಕಿದ್ದರೆ ಜ್ಞಾನವೊಂದು ಬಿಟ್ಟರೆ ಬೇರೆ ಮಾರ್ಗ ಏನು ಇಲ್ಲವೇ ಇಲ್ಲ. ಎಂಥ ಮಹಾನ್ ಗುರುಗಳು ಹೇಳಿಕೊಟ್ರೂ ಕೂಡ ಕೈಕಾಲಾಡಿಸಿದ್ರೆ ಬುದ್ಧಿ ಬರುತ್ತೆ ಅಂದರೆ ಬಹುಶಃ ಅವರಿಗೆ ಬಿಟ್ಟು ಅನ್ಕೊಳ್ಬೇಕಾಗುತ್ತೆ ಹೊರತು ಏನು ಮಾಡಿದ್ರು ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ. ಯಾಕೆ ಜ್ಞಾನಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಅಂತಂದ್ರೆ ಜ್ಞಾನದಿಂದ ಮಾತ್ರವೇ ನಮಗೆ ಆತ್ಮನ ಸ್ವರೂಪದ ಅರಿವಾಗ್ತಕ್ಕಂಥದ್ದು. ಬಿಟ್ಟರೆ ಬೇರೆ ಏನು ಸರ್ಕಸ್ ಮಾಡಿದ್ರು ಆಗುತ್ತಿಲ್ಲ. ಹೊಟ್ಟೆಗಾಗಿ, ಏಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಏನೇನು ಮಾಡಿದ್ರು ಎಲ್ಲರೂ ಮಾಡುವುದು ಆಗ್ತದೆ. ಅದಕ್ಕೆ ಅವರು ಬರೀತಾರೆ, ಈ ಕಡೆಗೇನು ಕಾಗಿನೆಲೆ ಆದಿಕೇಶವನ ಅನುದಿನ ಭಜಿಸುವುದು ಮಾತ್ರ ಭಕ್ತಿಗಾಗಿ, ತನ್ಮೂಲಕ ಚಿತ್ತಶುದ್ಧಿ ಉಂಟಾಗುತ್ತೆ ಪರಭಕ್ತಿಗಾಗಿ. ಹಾಗಾಗಿ ಇಲ್ಲಿ ನಾವು ಬ್ರಹ್ಮವಿದ್ಯೆ ಅನ್ನತಕ್ಕಂಥ ವಿಚಾರಕ್ಕೆ ಹೋಗಲಿಕ್ಕಿಂತ ಮುಂಚೆ ಕೆಲವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ಆ ಸಿದ್ಧತೆಗಳಲ್ಲಿ ಬಹಳ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಬ್ರಹ್ಮವಿದ್ಯೆಯನ್ನ ನಾವು ಹೊಸದಾಗಿ ತಿಳಿದುಕೊಳ್ತಕ್ಕಂಥ ವಿಚಾರ ಅಲ್ಲ ಅಂತ. ಹೊಸದಾಗಿ ತಿಳಿತಕ್ಕಂಥ ವಿಚಾರ ಬ್ರಹ್ಮವಿದ್ಯೆ ಅಲ್ಲ, ಬೇರೆ ಯಾವ್ದಾರ ಆಗಿರ್ಬೋದು, ತೊಂದರೆ ಇಲ್ಲ. ಎಷ್ಟು ಸಣ್ಣ ಅಂದ್ರೆ ಒಂದು ಹೊಸದಾಗಿ ಮೊಬೈಲ್ ತಗೊಂಡ್ ಬಂದ್ರೆ ಇದೆಲ್ಲ ಕಲ್ತ್ಕೊಳ್ಳಿ, ಹೊಸದಾಗಿ ಕಲ್ತ್ಕೊಳ್ಳಿ. ಬ್ರಹ್ಮವಿದ್ಯೆ ವಿಚಾರ ಹಾಗೇನಿಲ್ಲ. ಅದು ಈಗಾಗಲೇ ನಮ್ಮಲ್ಲಿಯೇ ಇದ್ದುಕೊಂಡಿರ್ತಕ್ಕಂಥ ಆತ್ಮನನ್ನ ಕುರಿತು ನಮಗೆ ಸರಿಯಾದ ತಿಳುವಳಿಕೆಯನ್ನು ಮೂಡಿಸುತ್ತೆ ಮತ್ತು ಇದು ಒಂದು ವಿಶಿಷ್ಟವಾದ ಅನುಭವ ಅಲ್ಲ. ಆದ್ದರಿಂದ ಇದಕ್ಕೇನೂ ವಿಶಿಷ್ಟವಾಗಿ ಅಂದ್ರೆ ಉದಾಹರಣೆಗೆ ಮೂಗು ಹಿಡ್ಕೊಂಡು ನೀರಲ್ಲಿ ಮುಳುಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಎದ್ದು ಬಂದ್ರೆ ಬಂತು ಬ್ರಹ್ಮಜ್ಞಾನ ಇಲ್ಲ. ಬೇರೆ ಯಾವುದೋ ಒಂದು ಹೊಸ ತಂತ್ರಜ್ಞಾನ ಕಂಡು ಹಿಡ್ಕೊಂಡು ಆಕಾಶದಲ್ಲಿ ವಿಮಾನಗಳು ಹಾರಾಡ್ತಾ ಇರುತ್ತಲ್ಲ, ಹಾಗೇನಾದ್ರು ನಾವು 2 ರೆಕ್ಕೆ ಕಟ್ಕೊಂಡು ಹಾರಾಡ್ತಾ ಇದ್ರು ನನ್ಗೇನು ಬ್ರಹ್ಮಜ್ಞಾನ ಬರೋ ಗ್ಯಾರಂಟಿ ಇಲ್ಲ. ಹಾಗಾಗಿ ಬ್ರಹ್ಮಜ್ಞಾನ ಬರಬೇಕು ಅಂದ್ರೆ ಅದಕ್ಕೆ ಕೆಲವು ಪೂರ್ವ ಸಿದ್ಧತೆಗಳು ಬೇಕು. ಏನು ಪೂರ್ವ ಸಿದ್ಧತೆಗಳು ಅಂತಂದ್ರೆ ಅದಕ್ಕೆ ಶಾಸ್ತ್ರ ಮತ್ತು ಆಚಾರ್ಯರ ಅನುಗ್ರಹ. ಯಾಕೆ ಅಂದ್ರೆ ಶಾಸ್ತ್ರ ಒಂದು ಕ್ರಮವನ್ನು ಹೇಳಿದೆ. ಏನು ಅದೇ ಮ್ಯಾಜಿಕ್ ಏನ್ ಮಾಡುತ್ತೆ ಅಂತಲ್ಲ, ಶಾಸ್ತ್ರ ಒಂದು ಕ್ರಮವನ್ನು ಹೇಳಿದೆ. ಆ ಕ್ರಮವನ್ನು ನಮಗೆ ತಿಳಿಸ್ಬೇಕಿದ್ರೆ ಆಚಾರ್ಯ ಬೇಕು. ಬರೇ ಆಚಾರ್ಯರಿದ್ರು ಸಾಧು, ಶಾಸ್ತ್ರ ಬೇಕು. ಬರೇ ಶಾಸ್ತ್ರ ಇದ್ರು ಸಾಧು, ಆಚಾರ್ಯ ಬೇಕು. ಎರಡು ಇಬ್ಬರು ಶಾಸ್ತ್ರಾಚಾರ್ಯರ ಅನುಗ್ರಹ ಮಾತ್ರದಿಂದ ಉಪದೇಶ ಮಾತ್ರದಿಂದ ನಮಗೆ ಬ್ರಹ್ಮಜ್ಞಾನ ಉಂಟಾಗಬಹುದು. ಉಂಟಾಗುತ್ತೆ ಅಂತ ಹೇಳಿದ್ರು. ಇದೇನು 50-50 ಚಾನ್ಸ್ ಏನೂ ಇಲ್ಲ ಇದರಲ್ಲಿ. ಹೋದ್ರು ಹೋಯ್ತು ಸರ್ ಬಂದ್ರೆ ಬಂತು ಅಂತ ಏನೂ ಇಲ್ಲ. ಪ್ರಯತ್ನ ಮಾಡಿ ಹೋದ್ರು ಹೋಯ್ತು ಬಂದ್ರೆ ಬಂತು ಏನ್ ಕಳ್ಕೊಂಡ್ರಿ ಅಂತ ಏನಿಲ್ಲ ಎಂತೆಲ್ಲ ಗ್ಯಾರಂಟಿ ಬರುತ್ತೆ. ಪ್ರಯತ್ನ ಸರಿಯಾಗಿದ್ರೆ ಖಂಡಿತ. ಅದು ಏನು ಅಂತಂದ್ರೆ ಬಹಳ ಬಹಳ ಮುಖ್ಯವಾದ ವಿಚಾರ. ಬ್ರಹ್ಮಜ್ಞಾನದ ವಿಷಯದಲ್ಲಿ ಅತ್ಯಂತ ಸಂತೋಷಕರವಾದ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಾತು ಏನಪ್ಪ ಅಂದ್ರೆ ಬ್ರಹ್ಮಜ್ಞಾನ ಉಂಟಾದ್ರೆ ಇಲ್ಲಿಯೇ ಈಗಲೇ ತತ್ಕ್ಷಣದಲ್ಲಿಯೇ ಪ್ರಯೋಜನಕ್ಕೆ ಬರುತ್ತೆ. ಬೇರೆ ಯಾವ ವಿದ್ಯೆಯಿಂದಲೂ ಈ ರೀತಿ ಪ್ರಯೋಜನ ಇಲ್ಲ. ತತ್ಕ್ಷಣ ಯಾವ ವಿದ್ಯೆಯಿಂದಲೂ ಇಲ್ಲ ಪ್ರಯೋಜನ. 10 ವರ್ಷ ಸಂಗೀತ ಕಲಿತಾ ಇರ್ತೀರಿ, ಏನ್ ಹೇಳ್ತಾರೆ ಮೇಷ್ಟ್ರು, ನೀನು ಕಚೇರಿ ಮಾಡಿದ್ರೆ ಅಬ್ಬಾ ಈ ಶಂಕರ ಸೇವಾ ಟ್ರಸ್ಟಿಗೆ ಉಪನ್ಯಾಸ ಬರೋರು ಜನವೂ ಬರೋ ಡೌಟಪ್ಪ, ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಅಲ್ವೇ. ಇನ್ನು ದೊಡ್ಡ ದೊಡ್ಡ ಭಾಷಣಕಾರರು ಯಾರಾದ್ರೂ ಏನಾದ್ರು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವರಿಗೆ ಭಾಷಣ ಮಾಡೋರು ಕೇಳೋದಿರ್ಲಿ, ಅವರಿಗೆ ಸಹಿಸ್ಕೊಳಕ್ಕಾಗಲ್ಲ. ಅಷ್ಟೊಂದು ಭಯ ಭೀತಿ. ಆಯ್ತಾ, ನಮ್ಗೆ ಅಭ್ಯಾಸ ಇಲ್ಲ ಅಭ್ಯಾಸ ಮಾಡಕ್ಕೆ ಏನ್ ಮಾಡ್ಬೇಕು, ದಿನ 100 ಜನ ಕರ್ಕೊಂಡ್ಬರ್ಬೇಕು. ನೀವೆಲ್ಲ ಇವ್ರು ತಪ್ಪ ಮಾಡೋದೆಲ್ಲ ಕೇಳಿ ಇವ್ರಿಗೆ ಇನ್ನೂ ತಿದ್ದಿತಾ ಇರ್ತಿರ್ಬೇಕು. ಅವ್ರ ಹೇಳ್ತಾರೆ ನಮ್ಗೆ ಅವ್ರ ಆಚಾರ ಇರುತ್ತೆ. ಅದರಿಂದ ಯಾವುದೇ ವಿದ್ಯೆ ಕಲಿತರೆ ಅದನ್ನ ಅನುಭವದಲ್ಲಿ ಪ್ರಯೋಗದಲ್ಲಿ ತರಲಿಕ್ಕೆ ಸಾಕಷ್ಟು ಸಿದ್ಧತೆ ಬೇಕು.
ತಕ್ಷಣ ನಮ್ಗೆ ಯಾವ ವಿಧಿಯಿಂದಲೂ ಫಲ ಉಂಟಾಗುವುದಿಲ್ಲ. ಆತ್ಮಜ್ಞಾನ ಹಾಗಲ್ಲ. ಒಂದು ಬಾರಿ ಸ ಆತ್ಮ ತತ್ ತ್ವಮ ಅಸಿ ಶ್ವೇತಕೇತೋ ಅಂತ ಹೇಳಿದ್ರೆ ಮುಗಿದು. ಹೌದಪ್ಪ, ನಂಗೆ ಗೊತ್ತಿರಲಿಲ್ಲ, ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡ್ಲಾ ಇದನ್ನ? ಏನ್ ಬೇಕಾಗಿಲ್ಲ. ನೀನು ಆ ಆತ್ಮನೇ ಆಗಿದ್ದೀಯಪ್ಪ. ಯಥಾ ಸೌಮ್ಯ ಏಕೇನ ಮೃಣ್ಪಿಂಡೇನ ಸರ್ವಂ ಮೃಣ್ಮಯಂ ಭವತಿ. ಹೇಗಪ್ಪ, ಒಂದು ಮಣ್ಣಿನ ಮುದ್ದೆಯಿಂದ ಅದರಿಂದ ಆಗ್ತಕ್ಕಂಥ ಮಡಿಕೆ, ಗುಡಿಗೆ, ಗಡಿಗೆ ಎಲ್ಲವೂ ಮಣ್ಣೇ ಅಂತ ಗೊತ್ತಾಗುತ್ತೋ ಹಾಗೆ ನೀನು ಆತ್ಮನೇ ಅಂತ ಗೊತ್ತಾಗಿದ ಮುಂದಿನ ಕ್ಷಣದಲ್ಲಿ ಏನು ಮಾಡಬೇಕಾಗುತ್ತೆ ಇರೋದಿಲ್ಲ. ಹಾಗಾಗಿ ಬ್ರಹ್ಮವಿದ್ಯೆ ಅನ್ನತಕ್ಕಂಥದ್ದು ಸತ್ಯ ಫಲವನ್ನು ಕೊಡ್ತಕ್ಕಂಥ ಅತಿ ಶ್ರೇಷ್ಠವಾದ ವಿದ್ಯೆ. ಆದ್ದರಿಂದಲೇ ಬ್ರಹ್ಮವಿದ್ಯೆಗೆ ಆಗ್ತದೆ. ಅದೇನಂದ್ರೆ ಇನ್ಸ್ಟೆಂಟ್ ಪ್ರಯೋಜನ. ಈಗ 1,00,000 ರೂಪಾಯಿ ಹಾಕ್ತೀವಿ, 1,000 ಹಾಕ್ತೀವಿ ಅಂತ ಹೇಳ, 1,00,000 ಹಾಕ್ತೀವಿ ಅಂತ ಹೇಳ, ಬೇಡ ಬೇಡ. ಮೊದಲೇ ನಮ್ಗೆ ವಯಸ್ಸಾಗ್ತಾ ಇದೆ. 1,000 ಹಾಕ್ತೀವಿ ಅಂದ್ರೆ ನೀವು ತುಂಬಾ ಹಳೆಯಲ್ಲ ಬಂದ್ಬಿಡ್ತೀವಿ. ನಮ್ಗೆ ಗೊತ್ತು 1,000ಕ್ಕೆ ಏನು ಬಳಸೋರಿಗೆ ಕಲ್ಲ ಏನು ಪ್ರಯೋಜನ. 1,00,000 ಅಂತ 1,00,000 ರೂಪಾಯಿ ಎಲ್ಲೋ ಒಂದ್ ಕಡೆ ಹಾಕಿ ಹೂಡಿಕೆ ಮಾಡ್ತೀವಿ. ತಕ್ಷಣವೇ 2,00,000 ಬರೋಂಗಿದ್ರೆ ಹೇಗಿರುತ್ತೆ? ತಕ್ಷಣ 2,00,000 ಅಲ್ಲ, 1 ವರ್ಷ ಆದರೂ 1,00,000 ಬರುತ್ತೋ ಇಲ್ವೋ ಅನ್ನೋಂಥ ಕಾಲ ಬಂದ್ಬಿಡ್ತು ನಮ್ಗಳಲ್ಲಿ. ಯಾವ ಒಂದು ನಾವು ವ್ಯವಸ್ಥೆಗಳನ್ನೆಲ್ಲ ನಂಬಿಕೊಂಡು ನಮ್ಮವರು ತಮ್ಮವರು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕಿದ್ವಿ, ಅವರೆಲ್ಲ ಕಡೆಗೆ ಶ್ರೀರಮಣ ಗೋವಿಂದ ಗೋವಿಂದ ಮಾಡ್ತಾರೆ ಅಲ್ವಾ? ಹಾಗಾಗೋಯ್ತು ನಮ್ಮ ಪರಿಸ್ಥಿತಿ. ಆದ್ದರಿಂದ ಯಾವುದೇ ವಿಷಯ, ಯಾವುದೇ ವ್ಯವಸ್ಥೆ, ಯಾವುದೇ ವ್ಯಕ್ತಿ ನಮ್ಮನ್ನು ಉದ್ಧಾರ ಮಾಡಿಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಉದ್ಧರೇ ಆತ್ಮನಾತ್ಮ. ನಮ್ಮಿಂದ ನಾವು ಮಾತ್ರವೇ ನಮ್ಮ ಉದ್ಧಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಹೊರತು ಬೇರೆ ಯಾವುದೇ ರೀತಿ ನಮ್ಮ ಉದ್ಧಾರ ಸಾಧ್ಯ ಇಲ್ಲ. ಆ ನಮ್ಮಿಂದ ನಾವು ಏನು ಉದ್ಧಾರ ಮಾಡಿಕೊಳ್ಳೋದು? ಆತ್ಮನಿಂದ, ಅಂದ್ರೆ ನಮ್ಮಿಂದ ಆತ್ಮನ ಜ್ಞಾನವನ್ನ ನಮ್ಮ ಒಳಗಡೆ ಇರತಕ್ಕಂಥ ಸತ್ ಚಿತ್ ಆನಂದ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ಜ್ಞಾನವನ್ನ ಅಂದ್ರೆ ಸ್ವಸ್ವರೂಪವನ್ನ ಉಂಟು ಮಾಡಿಕೊಳ್ಳುವುದೇ ನಮ್ಮ ಉದ್ಧಾರ. ಏನಿದು ಸಚ್ಚಿತ್ ಆನಂದ ಸ್ವರೂಪ? ಭಗವಂತನಿಗೆ ಬೇರೆ ರೂಪಗಳಿಲ್ಲ, ಆತ್ಮನಿಗೆ ಬೇರೆ ರೂಪಗಳಿಲ್ಲ. ನಾವು ಅನ್ಕೊಳ್ಳೋ ತರ ಆತ್ಮ ಬಿಲ್ಬಾಣನೂ ಇಟ್ಕೊಳ್ಳಲ್ಲ, ಕೊಳಲು ಊದಲ್ಲ. ಗೊತ್ತಾಯ್ತಲ್ಲ? ಇದೆಲ್ಲ ಆತ್ಮ ಏನು ಮಾಡೋದಿಲ್ಲ. ಹಾಗಿದ್ರೆ ಆತ್ಮನ ಸ್ವರೂಪ ಹೇಗಿದೆ? ಆತ್ಮನ ಸ್ವರೂಪ ಇರ್ತಕ್ಕಂಥದ್ದು 3 ರೀತಿಯಾಗಿದೆ. ಸತ್ಸ್ವರೂಪಿ, ಯಾವಾಗಲೂ ಇರ್ತಕ್ಕಂಥವನು, ಚಿತ್ ಸ್ವರೂಪಿ ಮತ್ತು ಆನಂದ ಸ್ವರೂಪಿ. ಹೀಗಿದ್ದಾನೆ ಆತ್ಮ. ಆನಂದ ಹೇಗಿದೆ ನೋಡ್ಲಿಕ್ಕೆ ಯಾರಾದ್ರು ನೋಡ್ಕೊಂಡಿದ್ದೀರಾ? ಆನಂದ ಹೇಗಿದೆ ನೋಡ್ಲಿಕ್ಕೆ ಯಾರಾದ್ರು ನೋಡ್ಕೊಂಡ್ ಬಂದಿದ್ದೀರಾ? ಯಾರಾದ್ರೂ ಇದ್ದದೇ ಬಿಟ್ಟು ನಮ್ಗೆ ಹೇಳಿದ್ರೆ ಅನುಕೂಲ. ಸಂತೋಷ, ಆನಂದ ಅಂತೆಲ್ಲ ಹೇಳ್ಕೊಳ್ತೀವಿ, ಆಯ್ತಲ್ಲ? ಹೇಗಿದೆ ನೋಡ್ಲಿಕ್ಕೆ ಗೊತ್ತಿಲ್ಲ, ಅನುಭವ. ಆನಂದವೇ ಗೊತ್ತಿಲ್ಲ. ಆನಂದ ಸ್ವರೂಪನಂತೆ ಆತ್ಮ. ಅವನೇ ಕಣ್ಣಿಗೆ ಕಾಣಿಸ್ತಾನೆ. ಅವನು 7 ಇಂಚು ಇಲ್ಲ, 7 ಅಡಿಯೂ ಇಲ್ಲ. ಏನೇನೋ ಅಣೋರಣೀಯ ಮಹತೋಮಹೀಯ, ಎರಡಕ್ಕೂ ಮೀರಿದವನು, 2 ರೀತಿಯಲ್ಲಿ. ಇಂತಹ ಆತ್ಮನನ್ನ ನಾವು ಕಂಡುಕೊಳ್ಳಬೇಕಾಗಿದ್ರೆ, ತಿಳಿದುಕೊಳ್ಳಬೇಕಾಗಿದ್ರೆ ಇಲ್ಲಿ ಬಹಳ ಮುಖ್ಯ. ಕಂಡುಕೊಳ್ಳೋದು, ತಿಳಿದುಕೊಳ್ಳೋದು 2 ಕ್ರಿಯೆಗಳೇನು ಇಲ್ಲ. ಕಾಣುವುದೇ ತಿಳಿವು, ಆಯ್ತಲ್ಲ? ಅರಿವೇ ಅನುಭವ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಬೇರೆ ಯಾವುದೇ ಶಾಸ್ತ್ರದಲ್ಲಿ, ಯಾವುದೇ ವಿದ್ಯೆಯಲ್ಲಿ ಅರಿವೇ ಅನುಭವ ಅನ್ನತಕ್ಕಂಥದ್ದು ಇಲ್ಲ. ಬೇಡ ಅಂತ ಕಾಲಗಳಲ್ಲೆಲ್ಲ ಈಗ ಚಳಿಗಾಲ ಬಂದ್ಬಿಟ್ಟು ಮಾಡಿ ಅದಕ್ಕೊಂದು ಹಾಗಾಗಿ ಆತ್ಮನ ಇರವೇ ಆತ್ಮನ ಆತ್ಮನು ಇದ್ದಾನೆ ಅಂತ ತಿಳ್ಕೊಳ್ಳೋದೇ ಅರಿವು. ಇನ್ನು ತಿಳ್ಕೊಂಡು ಇದ್ದಾನೆ ಅಂದ್ಮೇಲೆ ಪುನಃ ತಿಳ್ಕೊಳ್ಬೇಕು ಅಂತ ಏನು ಇಲ್ಲ. ಈಗ ಏನಾದ್ರು ವಸ್ತು ಇದೆ, ಅದನ್ನು ಸರಿಯಾಗಿ ನಾವು ಹೇಗೆ ಬಳಸಬೇಕು ಅಂತ ತಿಳ್ಕೊಳ್ಬೇಕು. ಇರೋದು ಬೇರೆ, ಅದನ್ನು ಬಳಸೋಕ್ಕೆ ನಾವು ಪಡ್ಕೊಳ್ತಕ್ಕಂಥ ಜ್ಞಾನ ಬೇರೆ. ಹೌದಾ? ಒಂದು ದೀಪ ಇದೆ, ಅದನ್ನ ಹೇಗೆ ಹಚ್ಚಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು ಬೇಡವೋ? ಆದ್ರೆ ಆತ್ಮನ ಸ್ವರೂಪದ ವಿಚಾರದಲ್ಲಿ ಹಾಗಿಲ್ಲ. ಆತ್ಮನು ಇದ್ದಾನೆ ಅಂದ್ರೆ ಬುಧ ಇದೆ.